ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಿದೀವಿ. ಫಾರಿನ್ ಅವ್ರು ಬೇರೆ ಬಂದಿದ್ದಾರೆ. இங்க போகணும், நீங்க இங்க இருந்து ஏத்தம் ஏறி இந்த இதுல ಈ ಟಿಕೆಟ್ ತಗೊಳಕ್ಕೆ 3 ಅವರ್ ಕಾದ್ವಿ. 3 ಅವರ್ ಇವತ್ತೊಂದ್ ದಿವಸ ಫುಲ್ ವೇಸ್ಟ್. ಮುಂಚೆ 29 ವರ್ಷ ಮಾಲೆ ಹಾಕಿದ್ದೀನಿ. 29ನೇ ವರ್ಷ ದೊಡ್ಡ ಪಾದಯಾತ್ರೆ. 7ನೇ ವರ್ಷ. ಸರಿ ಆಯ್ತು. ಅದೇ ಸುನೀಲ್ ಮಮ್ಮ ಸ್ವಾಮಿ, ಇದು ನಮ್ಮ ಅಪ್ಪ ಸ್ವಾಮಿ ಗುರುಸ್ವಾಮಿ, ಇವರು ಕನ್ನಿ ಸ್ವಾಮಿ, ಇವರು ಕಡ್ಡಿ ಮಮ್ಮ ಸ್ವಾಮಿ 4ನೇ ವರ್ಷ. ಇವರು ವರ್ಷ ಶ್ರೀನಿವಮ್ಮ ಸ್ವಾಮಿ 4ನೇ ವರ್ಷ. ಜಾಸ್ತಿ ಜೂಮ್ ಮಾಡಬೇಡಿ. ಇವರು ಚಿಂಟು 3ನೇ ವರ್ಷ. ಇವರು ಅಣ್ಣಮ್ಮ ಸ್ವಾಮಿ, ಇವರು 5ನೇ ವರ್ಷ. 5ನೇ ವರ್ಷ. ಇವರು ಹೊಸಬ್ರ ಸ್ವಾಮಿ, ಮೊದಲನೇ ವರ್ಷ. ಇವರು ಎಟ್ರು ಮಮ್ಮ ಸ್ವಾಮಿ. ಅಲ್ಲ ಆಪೆ ಆಗೋಗೈತೆ. ಎಷ್ಟು ವರ್ಷ? 5ನೇ ವರ್ಷ. ಇವರು ದೊರೆಸ್ವಾಮಿ 1ನೇ ವರ್ಷ. ಕನ್ಯೆ ಸ್ವಾಮಿ. ಇವರು ಚಿಂಟು ಸ್ವಾಮಿ 3ನೇ ವರ್ಷ. ಗಂಟೆ ಹಾಕೊಂಡು ನೋಡಿ. ಇವರು ಕಿಶೋರ್ ಸ್ವಾಮಿ 3ನೇ ವರ್ಷ. 3 ಗಂಟೆಗಳು. ಇವರು ಕೆಂಚಮ್ಮ ಸ್ವಾಮಿ ಎಷ್ಟನೇ ವರ್ಷ? 7ನೇ ವರ್ಷ. ಇವರು ಪರೀಶ್ ಅಂತ. ಇವರು ಪ್ರಮಮ್ಮ ಸ್ವಾಮಿ 6ನೇ ವರ್ಷ. ಇವರು ಮಾದೇವಣ್ಣ ಸ್ವಾಮಿ 1ನೇ ವರ್ಷ. ಇವರು ಮನೀಶು ಡಿವೋರ್ಸ್ ಫೈನ್ 2ನೇ ವರ್ಷ. ನಾನು ಲೋಹಿತು 6ನೇ ವರ್ಷ. ಈ ತರ ಕೊಡಿ. ಬಿಡಿ. ಇದು ಪೆಟ್ರೋಲ್ ಬಂಕು. ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಿದೀವಿ. ಇದು ಬೇರೆ ನಮ್ ಟಿಟ್ಟಿನೇ, ಆದ್ರೆ ನಾವು ಕೂತ್ಕೊಳ್ಳಲ್ಲ. ನೋಡಿ ನಮ್ ಟಿಟ್ಟಿ ತೋರಿಸ್ತೀನಿ. ಇಲ್ಲಿ ನಮ್ ಟಿಟ್ಟಿ ಇದೆಲ್ಲ ನಮ್ ಟಿಟ್ಟಿಗಳು. ನಾವು ಸೀಟ್ ಎಲ್ಲ ಕುತ್ಕೋತೀವಿ ಇಲ್ಲಿ. ನೋಡಿ ಹೆಂಗವೆ ಲೈಟ್ಗಳು ನೋಡಿ ಇಲ್ಲಿ ಹೆಂಗವೆ. ಗೆಂಡೆ ಮಮ್ಮ 7ನೇ ವರ್ಷ. ಇವರು ಗೆಂಡೆ ಮಮ್ಮ 7ನೇ ವರ್ಷ. ಇವರು ಕನ್ನಿಸ್ವಾಮಿ. ಇವರು ಸಿವಿಲು ನಮ್ಮ ಜೊತೆ ಬಂದಿರೋರು. ನೋಡಿ ನಮ್ ಟಿಟ್ಟಿ ಹೆಂಗೈತೆ. ಇದು ನಮ್ ಸೀಟು, ಇದು ನಮ್ಮ ಮನೆ, ಇದು ನಮ್ ಡ್ಯಾನ್ಸಿಂಗ್ ಫ್ಲೋರ್. ಈಗ ಬೇರೆ ಟಿಟ್ಟಿ ತೋರಿಸ್ತೀವಿ ಬನ್ನಿ. ಈಗ ಒಳಗೆ ಹೋಯ್ತೀವಿ ತೋರಿಸ್ತೀವಿ. ಬರ್ರಿ ಒಳಗಡೆ. ನೋಡಿ ಗಣೇಶ್ ಹೆಂಗವ್ರು ನಮ್ಮ ಆಂಜನೇಯ ನೋಡಿ. ಡ್ರೈವಿಂಗ್ ಸೀಟ್ ಇಟ್ಟಿವಿ. ಸ್ವಿಚ್ ನೋಡಿ ಇವೆಲ್ಲ ಹೆಂಗೈತೆ. ಜಿನ್ನಲಲ್ಲೇ ಎಲ್ಲ ನೋಡಿ ಸೀಟ್ಗಳಲ್ಲಿ ಹೆಂಗವೆ. ಸೊ ಗೈಸ್ ನೋಡ್ಬೋದು ನಾವು ಪುಲಿಮೇಡಿಗೆ ಇನ್ನೇನು ಒಂದು ಎಷ್ಟು ಕಿಲೋಮೀಟ್ರು? 4 ಅಲ್ಲ, ಪುಲಿಮೇಡ್ ಇನ್ನೂ ಒಂದು 15 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಅದಕ್ಕಿಂತ ಹಿಂದೆನೇ ಒಂದು ಪಾರ್ಕಿಂಗ್ ಸಿಗುತ್ತೆ. ಆ ಪಾರ್ಕಿಂಗ್ ಹತ್ರ ಬಂದ್ಬಿಟ್ಟು ನೀವು ಟೋಕನ್ ತಗೊಬೇಕು. ಇಲ್ಲಿ ಕ್ಯೂ ಇದೆ. ಸೊ ಈ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಟೋಕನ್ ತಗೊಂಡ್ರೆ ಈ ಟೋಕನ್ ಫಸ್ಟ್ ತಗೊಂಡು ಈ ಕೂಪನ್ ತಗೊಂಡೋಗಿ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಆ ಚೆಕ್ ಪೋಸ್ಟ್ ಹತ್ರ ಕೊಡ್ಬೇಕು. ಅವಾಗ ಮಾತ್ರ ಗಾಡಿನ ಒಳಗಡೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಅವ್ರ ಕೈಯಲ್ಲಿ ಇದೆಯಲ್ಲ ಅದೇ ಆ ಕೂಪನ್ಗಳು. ಸೊ ಮುಂಚೆ ಬಂದಾಗ 2 ಗಂಟೆ ಕಾದಿದ್ದೀವಿ. ಸೊ ಈಗ ಸೊ ಇವತ್ತೇ ಸಿಕ್ಕಿಲ್ಲ, ನಾಳೆಗೆ ಸಿಕ್ಕಿದೆ. ನಾಳೆಗೆ ಹೋಗ್ತಿರೋದು ನೋಡ್ಬೋದು. ಇಲ್ಲಿ ಮತ್ತೆ ಗಾಡಿಗೆ ಪಾರ್ಕಿಂಗ್ ಅಂತ TTಗೆ 200 ರೂಪಾಯಿ ತಗೊಂಡು ಒಂದು ಸೀರಿಯಲ್ ನಂಬರ್ ಕೊಡ್ತಾರೆ. ಆ ಸೀರಿಯಲ್ ನಂಬರ್ ವೈಸ್ ಕರೆದು ಕೂಪನ್ ಕೊಡ್ತಾರೆ. ಸೊ ಕೂಪನ್ನ ತಗೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಕೊಟ್ಟು ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗಿ ಪುಲಿಮೇಡಲ್ಲಿ ಮತ್ತಲ್ಲಿ ಟಿಕೆಟ್ ತಗೊಬೇಕಾಗುತ್ತೆ. ಸೊ ಗ್ಯಾಂಗ್ 4589 3259 ಇನ್ನೊಬ್ಬ ಯೂಟ್ಯೂಬ್ ಅವ್ರು ಪರಿಚಯ ಮಾಡ್ಕೊಳಲ್ಲ. ಆ ಯೂಟ್ಯೂಬ್ ಸ್ವಾಮಿ, ನಿಮ್ಮ ಯೂಟ್ಯೂಬ್ ಹೆಸರು ಹೇಳಿ ಸ್ವಾಮಿ.
ನಿಮ್ ಪರಿಚಯ ಮಾಡ್ಕೊಳ್ಳಿ. ರೈಡರ್ಸ್ ಅಂತ ದಯವಿಟ್ಟು ದೊಡ್ಡಪಾದ ಒಂದು ವಿಡಿಯೋ ಹಾಕಿದ್ವಿ, ಅದು ನೋಡಿ. ಈಗ ಪುಲ್ಲಿ ಮೇಡ್ ವಿಡಿಯೋನು ಹಾಕ್ತೀವಿ, ಅದನ್ನು ಮಾಡಿ. ಅವ್ರ ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಮಾಡಿ, ನಮ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ವಾಮಿ ಇನ್ನೊಂದ್ಸಲಿ ಏನ್ ಹೆಸರು? ಗೋಲ್ಡ್ ರೈಡರ್ಸ್. ಗೋಲ್ಡ್ ರೈಡರ್. ಗೋಲ್ಡ್ ರೈಡರ್ಸ್ ಅಂತ ಅವ್ರದಕ್ಕೂ ಸಬ್ಸ್ಕ್ರೈಬ್ ಆಗಿ. ಆದ್ರೆ ನಮ್ದ್ರಲ್ಲಿ ಇರೋದು ಬರೀ 100 ಜನ ಮಾತ್ರ ಸಬ್ಸ್ಕ್ರೈಬರ್ಸು. ಹಾಗೆ ಎಲ್ಲ ಬೆಳೀಲಿ. ಸ್ವಾಮಿ ನಿಮ್ದ್ರಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ 458. ನೈಸ್. ಇಲ್ಲಿ ನೋಡ್ಬೋದು ಪೇ ಆ್ಯಂಡ್ ಪಾರ್ಕ್ ಅಂತಿದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಕೂಪನಿಗೋಸ್ಕರ, ಬರೀ ಕೂಪನಿಗೋಸ್ಕರ ಮಾತ್ರ. ಟಿಕೆಟ್ ಅವ್ರು ಏನು ಕೊಡ್ತಾರೆ ಈ ಥರ ಇರುತ್ತೆ. ಇದು ಸ್ಪಾಟ್ ಬುಕಿಂಗ್ ಟಿಕೆಟ್. ಇದು ಟೋಕನ್ ಫಾರ್ ಸ್ಪಾಟ್ ಬುಕಿಂಗ್ ಮಾತ್ರ. ಡೇಟ್ ಹಾಕಿರ್ತಾರೆ, ಅದೇ ಡೇಟಿಗೆ ಹೋಗಿ ನಾವು ಹೋಗ್ಬೇಕಾಗುತ್ತೆ. 11 ಓನ್ಲಿ 11/11/22. ಸೊ ಟೈಮ್ ನಮಗೆ ಕೊಟ್ಟಿರೋದು, ಅದು ಬಿಟ್ಟರೆ ಎಷ್ಟು ಜನ ಇದ್ದೀವಿ, ಗಾಡಿ ನಂಬರು. ಈ ಟಿಕೆಟ್ ತಗೊಳಕ್ಕೆ 3 ಅವರ್ ಕಾದ್ವಿ. 3 ಅವರ್ ಇವತ್ತೊಂದು ದಿವಸ ಫುಲ್ ವೇಸ್ಟು. ಸ್ವಾಮಿ ಮೊದಲೇ ಬರೋರೆಲ್ಲ ನೀವು ಯಾವ್ದು ಬರ್ತೀರಾ ಅದ್ರ ಡೇಟ್ಗೆ ಬುಕ್ ಮಾಡ್ಕೊಂಡು. ಓನ್ಲಿ ಫಾರ್ ಪುಲಿಮೇಡು. ದೊಡ್ಡಪಾದ ಹೋಗೋರಿಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ, ಆರಾಮಾಗಿ ಹೋಗ್ಬೋದು. ದೊಡ್ಡಪಾದ ಹೋಗೋರು ಇಲ್ಲಿ ಫಾರಿನವ್ರು ಬೇರೆ ಬಂದಿದ್ದಾರೆ, ನೋಡೋಣ. ಹಳೆಯ ಸತಾರಂ ಜಾಗ ಅಂತ ಹೇಳ್ತಾರೆ. ಇದು ಬಿಟ್ರೆ ಮತ್ತೇನಿಲ್ಲ. அங்க சென்ட்ரல்ல அந்த சென்டர்ல நடக்க நடுக்க அங்க போகணும். நீங்க இங்க இருந்து ஏத்தம் ஏறி இந்த இதுல போகணும். ஏத்தம் இதான் ஏத்தம். இந்த ஏத்தமெல்லாம் ஏறி அந்த சென்டர் போயிட்டா அதுக்கு அங்கிட்டு நிரப்பு இதே மாதிரி ஒன்றும் கஷ்டம் நிரப்பு. ಇಲ್ಲ ಎಷ್ಟೇ ಇದ್ರೂ ಗುಡ್ಡ ಅಡ್ಡ ಆಗುತ್ತೆ ಸರ್. ನೀವು ಎಲ್ಲಿಂದ ಬರ್ತಿರೋದು? ಬೆಂಗಳೂರಿಂದ. ಕೊಡಿ ಸ್ವಾಮಿ, ಬ್ಯಾಗ್ ಕೊಡಿ. ಬೆಂಗಳೂರಿಂದ ಇಲ್ಲಿ ತನಕ ನಡ್ಕೊಂಡ್ ಬರ್ತಿದ್ದಾರೆ. 5ನೇ ಸಲ ಬರ್ತಾರೆ. ಅದೇ ಪುಲಿಮೇಡಿಂದಾನೇ ಹೋಗ್ತಿದ್ರ ಅಥವಾ 2 ಸಾರಿ? ಇದು 2ನೇ ಸಾರಿ ಪುಲಿಮೇಡಿ. ನಾನು ದೊಡ್ಡಪಾದಿಂದ ಹೋಗಿದ್ದೀನಿ 4 ಸಾರಿ ದೊಡ್ಡಪಾದಿಂದ. ಒಟ್ಟು ಎಷ್ಟು ಸತಿ ಬಂದಿರೋ ಸ್ವಾಮಿ? 3 ಅಲ್ಲಿ 5 ಸಾರಿ. ಈ ಕಡೆ 2ನೇ ಸಾರಿ ಬರೀ ಪಾದಯಾತ್ರೆನೇ. ಅದೇ 7ನೇ ಸಾರಿ ಇದೆ. ಎಷ್ಟು ದಿನ ಯಾವತ್ತು ಹೊರಟಿದ್ದು ಸ್ವಾಮಿ ನೀವು? 17ಕ್ಕೆ 17ನೇ ತಾರೀಕು ಡಿಸೆಂಬರ್ 17. ಇಲ್ಲಿಗೆ ಅಲ್ಲಿ ಆಯ್ತು ಒಂದು 22 ದಿವಸ. ಒಟ್ಟು ಮಾಲೆ ಹಾಕಿರೋದೇ 7 ವರ್ಷನ ಅಥವಾ ಮುಂಚೆ? 29 ವರ್ಷ ಮಾಲೆ ಹಾಕಿದ್ದೀನಿ. 29ನೇ ವರ್ಷ. ದೊಡ್ಡ ಪಾದಯಾತ್ರೆ 7ನೇ ವರ್ಷ. ಗುರುಸ್ವಾಮಿ ನೀವೆಲ್ಲ. ಸೊ ಈಗ ನೀವು ಮುಂದೆ ನೋಡ್ತಿರ್ಬೋದು, ಅದೇನು ಕಾಣಿಸ್ತಿದೆ ಅದೇ ಬೆಟ್ಟ ನಾವು ಹತ್ಬೇಕಾಗಿರೋದು. ಹುಲಿಮಲೈ. ಸದ್ಯಕ್ಕೆ ನಾವಿರೋ ವಿರಿ ಅಂತ ಹೇಳ್ತಾರೆ ಇಲ್ಲಿ. ನಮ್ಮ ಕಡೆ ಶೆಡ್ಡು ಅಂತಾರೆ, ಈ ಕಡೆ ವಿರಿ ಅಂತಾರೆ. ಆ ಶೆಡ್ ಬಂದ್ಬಿಟ್ಟು ಇಲ್ಲೇ ಕೆಳಗಡೆ ಇದೆ, ಮೇಲ್ಗಡೆ ಒಂದು ಸಿಮೆಂಟ್ ಶೀಟ್ ಹಾರಿಸ್ಬಿಟ್ಟು ಕೆಳಗಡೆ ಒಂದು ಟಾರ್ಪಲ್ ಸುತ್ತ ಕಟ್ಬಿಟ್ಟಿದ್ದಾರೆ. ಅದೇ ವಿರಿ ಅಷ್ಟೇ. ಇದಕ್ಕೆ ಒಂದು ತಲೆಗೆ 200 ರೂಪಾಯಿ ಕೊಡಬೇಕಾಗುತ್ತೆ. ನೋಡ್ಬೋದು ಒಳಗಡೆ ಇದೆಲ್ಲ ಎಂಟ್ರಿ, ಆ ಕಡೆಯಿಂದ ಇದೆ ಎಂಟ್ರಿ. ಸೊ ಇದು ಅಡ್ಡಾರಿ. ಹೀಗೆ ಒಳಗಡೆ ಅಂದರೆ ನೋಡ್ಬೋದು. ಈ ಕಡೆಗೆ ಹೀಗೆ ಇಲ್ಲಿ ಬಾತ್ರೂಮ್ಸ್ ಎಲ್ಲ ಇದೆ. ಹಾಗೆ ಈ ಕಡೆ ಸ್ನಾನದ ಕೊಠಡಿ.
ಹಾಗೆ ಇಲ್ಲಿ ತೆಗೆದ್ಬಿಟ್ರೆ ಇಲ್ಲಿ ಗ್ಯಾಂಗ್ ಇದೆ. ಓ ಗ್ಯಾಂಗ್ ಅಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ, ಸ್ವಲ್ಪ ಜನ ಆಟ ಆಡ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ಚಾರ್ಜರ್ ಪಾಯಿಂಟ್ ಒಳ್ಳೆ ಬೆಂಕಿ ಕಾಸ್ಕೊಂಡು ಹಂಗೆ ಚಾರ್ಜರ್ ಪಾಯಿಂಟ್ ಸುತ್ತ ಕೂತ್ಕೊಂಡು ಇಲ್ಲಿ ಕಾಯಿಸ್ಕೊಳ್ತಾವ್ರೆ. ಡ್ರೈವರ್ ಸ್ವಾಮಿ ಡ್ರೈವಿಂಗ್ ನೋಡ್ಬೇಕು ನೀವು. ಹೊಡ್ತೀರಾ ಎಲ್ಲರೂ. ಒಂದ್ ವಿಡಿಯೋ ಮಾಡಾಕ್ತೀನಿ. ಇವ್ರು ನಮ್ ಗುರುಸ್ವಾಮಿಗಳು ಫುಲ್ಲು ಜೋಶಲ್ಲಿದ್ದಾರೆ. ಅಯ್ಯ ಈ ಕಡೆ ಬಂದ ಇಲ್ಲಿ ನೋಡಿ, ಇಲ್ಲಿ ಇವ್ರ ಬಗ್ಗೆ ಹೇಳಂಗೆ ಇಲ್ಲ, ಎಲ್ಲರೂ ಇವ್ರು ನೋಡ್ತಿದ್ರೆ ಎಲ್ಲ ಚೆನ್ನಾಗಿದೆ. ಈ ಸ್ವಾಮಿಗಳಿಗಂತೂ ನಾವ್ ಹೇಳಕ್ ಆಗಲ್ಲ. ಇವರಿಗೆ ಸದ್ಯಕ್ಕೆ ಅವಶ್ಯಕತೆ ಇರೋದು KST ರೆಡ್ ಬಸ್ ಬೇಕಾಗಿದೆ ಅರ್ಜೆಂಟ್ ಆಗಿ, ಅದು ಸಿಗ್ತಾ ಇಲ್ಲ. ಇವ್ರು ನಿದ್ದೆಯಿಂದ ಎದ್ದಿದ್ ಮಾತೇ ಇಲ್ಲ. ಈಗ ತನಕ ಹೊಡಿತವ್ರೆ. ನಿದ್ದೆ ಮುಗ್ದಿಲ್ಲ ಅವ್ರದ್ದು ಇನ್ನೂ ಮುಗಿಯಲ್ಲ. ಇವ್ರು ಬಾಸ್, ಇವ್ರು ಎಲ್ಲರಿಗಿಂತ ವಯಸ್ಸು 66, ಈಗ ಕನ್ನಿಸ್ವಾಮಿ 75. ಅಲ್ಲೂ ಮಾದೇವಣ್ಣವ್ರು ನೋಡ್ರಿ. ಅಣ್ಣ ನಮಸ್ಕಾರ ಕನ್ನಡ. ಇದ ಬಾಸು ಸ್ವಾಮಿ ಕಂಟೆಂಟ್ ಕೊಡ್ತಾರೆ. ಸ್ವಾಮಿ ಶರಣ. ಇದು ಒಂದು ಸತ್ತಾರಾಮ್. ಸೊ ಇಲ್ಲಿಂದ ಎಲ್ಲರಿಗೂ ಗೊತ್ತಿರುತ್ತೆ ಪುಲಿಮೇಡು ಸ್ಟಾರ್ಟಿಂಗ್ ಪಾಯಿಂಟ್. ಬಜ್ಜೀಸ್ ಮೇಲೆ ಗಮ್ಮತ್ತೈತಿ. ಬಜ್ಜಿಸ್ ಮೇಲೆ ಏನು ಸ್ವಾಮಿ, ಅಲ್ಲಿ ಯಾರೋ ಟೀ ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ನಿಂತಾರೆ. ಸ್ವಾಮಿ ನೀವು ಕಳ್ದೋಬಾರ್ದು ನೀವು. ಈಗ 18 ತುಂಬಿರೋರು ನೀವು. ಕರ್ನಾಟಕ ಅಂತ ನಡಿಬೇಕು. ಅಲ್ಲಿ ಜನಸಾಗರ ನೋಡಿ ಎಲ್ಲ ನಿಂತಿರೋದು ಟಿಕೆಟಿಗೋಸ್ಕರ. ಅಲ್ಲಿ ಏನು ಕೂಪನ್ ಸಿಕ್ತು ಬೆಳಿಗ್ಗೆ ತೋರಿಸಿದ್ವಿ, ಆ ಕೂಪನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಕ್ಯೂಗೆ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ತಗೊಳಕ್ಕೆ. ಬನ್ನಿ ಬನ್ನಿ, ನಮಗೆ ಕೆಲಸ ಇದೆ. ಅದೇ ಟಿಕೆಟ್ಗೆ ಇಲ್ಲಿ ಟಿಕೆಟ್ ಬೇಕಾಗಿ ವರ್ಚುವಲ್ ಸ್ವಾಮಿ ಶರಣಮಯ್ಯಪ್ಪ. ಇಲ್ಲಿ ನೋಡ್ತಿರೋದು ನೀವು ಸುಬ್ರಹ್ಮಣ್ಯ ಸ್ವಾಮಿ ಕೋಯಿಲ್.